ನೆಮ್ಮದಿನೇ ಇಲ್ಲ. ಯಾಕೆ ಹಿಂಗಾಗ್ತದೆ ಅಂದರೆ ಈ ವರ್ಷನೂ ಅಷ್ಟು ಚೆನ್ನಾಗಿಲ್ವಾ ಅಂತ. ಈ ವರ್ಷ ಏನಾಗುತ್ತೆ 2025 ನಂಬರ್ಸ್ ಬಹಳ ವಿಶೇಷ 9 ಬರುತ್ತೆ. ಇಟ್ಸ್ ವೆರಿ ಡೇಂಜರ್ ನಂಬರ್ ಇಯರು. ಇದರಿಂದ ಗುರುಗ್ರಹ ಭಾಳ ಬುಧನ ಮನೇಲಿದ್ದಾರೆ. ಮೀನದಲ್ಲಿ ಶನಿ ಗ್ರಹ ಇದ್ದಾನೆ, ಅದರಿಂದ ಇಷ್ಟೊಂದು ತೊಂದರೆ ಆಗುತ್ತೆ. ಕುಂಭದ ರಾಶಿಯಲ್ಲಿ ರಾಹುಗ್ರಹ ಇದ್ದಾನೆ. 2025 ಆದಮೇಲೆ ನನಗೆ ಒಂದು ಪ್ರಕಾರ ಈ ತಿಂಗಳು 13ನೇ ತಾರೀಕು ನಂತರ ತುಂಬ ಪ್ರಪಂಚದಲ್ಲಿ ತಣ್ಣಗಾಗಿ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಕೂಡ ಹೈಯೆಸ್ಟು ವೃಷಭ ರಾಶಿಯರು ಈ 13ನೇ ತಾರೀಕಿಂದ ತುಂಬ ಜನ ಡೈವರ್ಸ್ ಆಗ್ತಾರೆ. ವೃಷಭ ರಾಶಿಯರು ತುಂಬ ಜನ ಹೈಯೆಸ್ಟ್ ಡೈವರ್ಸ್ ಆಗೋದು 100ಕ್ಕೆ 80% ಅವರೇ ಡೈವರ್ಸ್ ಇರ್ತಾರೆ. ಗಂಡ ಹೆಂಡತಿ ಜಗಳ ಇರುತ್ತೆ. ಗಂಡ ಹೆಂಡತಿ ಜಗಳ ಇರ್ತಾರೆ. ಬಾರ್ದಿಟ್ಟು ಕೇಳಿ 100ಕ್ಕೆ 100 13ನೇ ತಾರೀಕಿನಿಂದ ಶನಿನೂ ದೃಷ್ಟಿ ವೃಷಭ ರಾಶಿ ಬಿದ್ದು ಕುಜಗ್ರಹನೂ ಅವನ ದೃಷ್ಟಿ ಅದ್ರ ಮೇಲೆ ಬಿದ್ದರೆ ತುಂಬ ದೊಡ್ಡ ಅನಾಹುತ ಆಗುತ್ತೆ. ತುಂಬ ದೊಡ್ಡ ಅನಾಹುತ ಆಗುತ್ತೆ. ಹಂಗಾರೆ ಎಲ್ಲ ವೃಷಭ ರಾಶಿಯವರು ಹುಷಾರಾಗಿರ್ಬೇಕು. 100ಕ್ಕೆ 100. ಇವಾಗ ಹೆಂಗಿದೆ ಗೊತ್ತಾ, ಇವತ್ತು ಸಕ್ಕದಾಗಿದೆ ಟೈಮು. ಬಡ್ಡಿ ಸೇರಿಸಿ ಕಟ್ತಾರೆ. ಏನು ಹೇಳಿ, ಬಡ್ಡಿ ಸೇರಿಸಿ ಕಟ್ತಾರೆ. ವಾಪಸ್ ಮತ್ತೆ ಎದುರ್ಕೊಂಡ್ಬಿಡ್ತಾರೆ ಗುರುಜಿ ವೃಷಭ ರಾಶಿಯವರು. ಇಲ್ಲ ಚಕ್ರ ಬಡ್ಡಿ ಸೇರಿಸಿ ಕಟ್ತಾರೆ. ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿನೂ ಸೇರಿಸಿ ಕಟ್ತಾರೆ. ವೃಷಭ ರಾಶಿಯವರು ತುಂಬಾ ಗಮನದಲ್ಲಿದ್ದರೆ ತುಂಬಾ ಒಳ್ಳೇದು. 100% ಒಳ್ಳೇದಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.